ಆ, ಎಲ್ರೂ ಕಾಲೆಳೆಯುತ್ತೆ ಕಾಲ ಈ ಸಿನಿಮಾದ ಆ, ಕಥೆನ ಬರೆದಂತವ್ರು ನಮ್ಮೊಟ್ಟಿಗೆ ಇದ್ದಾರೆ. ರಾಜ್‌ಗುರು ಹೊಸಕೋಟೆ ಅಂತ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹೇಗೆ ಕತೆ ಬರೆದ್ರು? ಏನೆಲ್ಲ ಐಡಿಯಾಸ್ ಬಂತು ಕತೆ ಬರೆಯುವಾಗ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸಮಸ್ತ ಏನು ನಿಮ್ಮ ವಾಹಿನಿಯ ಸಮಸ್ತ ಏನಂತಾರೆ ಆ, ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹಾಗೂ ಸ್ಕ್ರೀನ್ ಮುಂದ್ಗಡೆ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ರಾಜ್ಗುರು ಹೊಸಕೋಟೆ ಮಾಡುವ ಅನಂತ ನಮಸ್ಕಾರಗಳಮ್ಮ. ಹೇಳಿಮ್ಮ. ಸರ್ ಇವಾಗ ಎಲ್ರೂ ಕಾಲೆಳೆಯುತ್ತೆ ಕಾಲ ಈ ಸಿನಿಮಾದ ಕತೆ ಬರೆದವ್ರು ನೀವೇ. ಮೇನ್ ಪಾತ್ರಧಾರಿ ನೀವೇ, ಸೂತ್ರಧಾರಿನೂ ನೀವೇ. ಹೆಂಗೆ ಸರ್ ಇದು ನಿಮಗೆ ಅಂದ್ರೆ ಬರಿಬೇಕು ಈ ತರದೊಂದು ಕತೆ ಬರಿಬೇಕು ಅಂದ್ರೆ ಹಳೆ ಕಾಲದಲ್ಲಿ ನಾವು ತುಂಬಾ ಸಿನಿಮಾಸ್ ನೋಡ್ತಾ ಇರ್ತೀವಿ. ಇವಾಗಿನ ಕಾಲದಲ್ಲಿ ಸಿನಿಮಾಸ್ ಹೇಗ್ ಬರುತ್ತೆ ಅಂತಾನೂ ನಿಮಗೆ ಗೊತ್ತಿರುತ್ತೆ. ಸೊ ಈ ತರದ ರೆಟ್ರೋ ಸ್ಟೈಲ್ ಅಲ್ಲೇ ಒಂದು ಕತೆ ಬರಿಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಮೂಲತಃ ಏನು ಅಂತಂದ್ರೆ ನಾನು ರಂಗಭೂಮಿಯವನು. ಸೊ ರಂಗಭೂಮಿಲಿ ಇರಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಹೊಸ ಹೊಸ ಏನೇ ಹೊಸದಾಗಿ ನೀವು ಸ್ಕ್ರೀನಲ್ಲಿ ಏನೇ ಬರುತ್ತೆ ಅಂತ ಅನ್ಕೊಂಡ್ರು ಅದು ಥಿಯೇಟ್ರಿಂದಾನೇ ಬರ್ತಕ್ಕಂಥದ್ದು. ಅದು ಏನಂತಾರೆ ತಾಯಿ ಬೇರು ಅಂತ ಕರೀತಾರಲ್ಲ. ಸೊ ಹಾಗೆ ರಂಗಭೂಮಿಲಿ ಏನು ಪ್ರಯೋಗಗಳು ನೋಡಿರ್ತೀವೋ, ಅದನ್ನ ಕೇಳಿರ್ತೀವೋ, ಬರವಣಿಗೆಯಲ್ಲಿ ನೋಡಿರ್ತೀವೋ ಅಂಥದ್ದು ನಮ್ಮ ಸ್ಕ್ರೀನ್ಗೆ ಅದು ಶಿಫ್ಟ್ ಆಗ್ತಕ್ಕಂಥದ್ದು ಅಷ್ಟೇನೆ. ಹಾಗಂತಂದ್ಬಿಟ್ಟು ಎಲ್ಲ ಸಮಯದಲ್ಲಿ ಇದು ವರ್ಕ್ ಆಗೋದಿಲ್ಲ. ಬೇರೆ ಬೇರೆ ವರ್ಕ್ಗಳು ಆಗುತ್ತೆ. ನಾನು ಹೇಳೋದು ಮೂಲ ಅಲ್ಲಿಂದ ಬರ್ತಕ್ಕಂಥದ್ದು ಅಂತೇಳಿ, ಅಭಿನಯದಿಂದ ಆಗಲಿ ಬರವಣಿಗೆಯಿಂದಾಗಲಿ. ಅಂಥ ಸಮಯದಲ್ಲಿ ಥಿಯೇಟ್ರಲ್ಲಿ ಎಲ್ಲೋ ಒಂದು ಸಾಲು ಓದಿದಂತಹ ಒಂದು ಇದು ಲೈನು ಏನಾಗೋಯ್ತು ಅಂತಂದರೆ ತುಂಬ ದೊಡ್ಡ ವಿಚಾರ ಅಲ್ವಾ ಇದು ಸಮಾಜಕ್ಕೆ ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ನಾವು ಟೈಮು ಅಂದ ತಕ್ಷಣ ನಾವು ಹುಚ್ಚರ ಥರ ಓಡ್ತಾ ಇರ್ತೀವಿ. ಅದ್ರ ಹಿಂದೆ ಓಡೋದ್ರಿಂದ ಅದ್ರ ಪರಿಣಾಮ ಏನು, ಅಪ್ಪಿತಪ್ಪಿ ನಾವು ಟೈಮ್ಗೆ ಗೌರವ ಕೊಡಲಿಲ್ಲ ಅಂತಂದರೆ ಅದು ನಮ್ಮನ್ನ ಏನು ಮಾಡುತ್ತೆ, ಅದಕ್ಕೆ ನಾವು ಗೌರವ ಕೊಟ್ಟಿಲ್ಲ ಅಂತಂದರೆ ನಮ್ಮ ಕಾಲು ಎಳೆಯುತ್ತೆ. ಸೊ ಆ ಉದ್ದೇಶಕ್ಕೆ ಎಲ್ಲರ ಕಾಲು ಎಳೆಯುತ್ತೆ ಕಾಲ ಅಂತಂಥೇಳಿ ಟೈಟಲ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಕತೆ, ಚಿತ್ರಕಥೆ, ಸಂಭಾಷಣೆ 3 ಬರೆದಿರ್ತಕ್ಕಂಥ ನಾನಮ್ಮ. ಸರ್ ಇವಾಗ ನಾನು ನಿಮ್ಮನ್ನೇ ಕೇಳ್ಬೇಕು ಈ ಕ್ವಶನ್. ಯಾಕೆಂದ್ರೆ ಹೋಟೆಲ್ ಹೆಸರು ಊರ್ ಬಾಗ್ಲು ಅಂತ ಇಟ್ಟಿದ್ದೀರಾ, ಊರ್ ಹೆಸರು ಇದ್ ನೋಡಿ ಅಂತ ಇಟ್ಟಿದ್ದೀರಾ. ಯಾಕೆ ಈ ಥಾಟ್ ನಿಮಗೆ ಹೆಂಗ್ ಬಂತು? ಇಲ್ಲ, ಏನಾಗೋಯ್ತು ಅಂದ್ರೆ ಬಾಗ್ಲು ಊರು ಅದನ್ನೇ ಅದರಲ್ಲಿ ಟ್ರೈಲರಲ್ಲೇ ಇದೆ ಅದು. ಯಾಕೆ ಊರು ಬಾಗ್ಲು ಅಂತ ಹೋಟ್ಲ್ ಹೆಸರು ಅಂತಂದ್ರೆ ಊರು ಬಾಗ್ಲಲ್ಲಿ ಇದೆಯಲ್ಲ ಅದಕ್ಕೆ ಊರು ಬಾಗ್ಲು ಹೋಟ್ಲು ಅಂತಂತೇಳಿ. ಸೊ ಇದು ನೋಡು ಅಂತಂದು ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದ್ರೆ ಅದು ಆ ಜಾಗದಲ್ಲಿ ಇದ್ದು ನೋಡಿದಾಗ ಗೊತ್ತಾಗುತ್ತೆ ಆ ಜಾಗದ ಇದೇನು ಅಂತ, ಸಾಮರ್ಥ್ಯ ಏನು, ಕೆಪಾಸಿಟಿ ಏನು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಮರಳಿ ಜನಪದಕ್ಕೆ ಅಂತಂತಾರೆ, ವಾಪಸ್ ಮನೆಗೆ ಬಾ, ರಿಟರ್ನ್ ವಾಪಸ್ ಬಾ, ನೀನು ಎಷ್ಟಂದ್ಬಿಟ್ಟು ಬೀದಿಲಿರ್ತೀಯ, ಸಾಕು, ತುಂಬ ರಿಸ್ಕ್ ತೊಗೊಂಡಿದ್ಯಾ, ತುಂಬ ಓಡಾಡಿದ್ಯಾ, ತುಂಬ ಜಗಳ ಮಾಡಿದ್ಯಾ, ತುಂಬ ಮಾತಾಡಿದ್ಯಾ, ತುಂಬ ಜನರಿಗೆ ಮೋಸ ಮಾಡಿದ್ಯಾ, ತುಂಬ ಜನರಿಗೆ ಏನೇನೋ ಅನ್ಯಾಯಕ್ಕೆ ಒಳಗಾಗಿದ್ಯಾ, ನೀನೇ ಅನ್ಯಾಯಕ್ಕೆ ಒಳಗಾಗಿದ್ಯಾ, ಅವೆಲ್ಲವನ್ನು ಬಿಟ್ಬಿಟ್ಟು ರಿಟರ್ನ್ ಬಾ ಮನೆಗೆ ಅಂತಂತಾರೆ ಗೊತ್ತಾ. ಮರಳಿ ಮನೆಗೆ ಅಂತ ಹೇಳ್ತಾರಲ್ಲ, ಹಾಗೆ ಇದ್ ನೋಡು ಅಂತಕ್ಕಂಥ ಊರಿನ ಪ್ರಾಮುಖ್ಯತೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಿಮಗೆ ಕತೆ ಬರೆಯುವಾಗ ಈ ತರ ಪಾತ್ರಗಳ ಇಮ್ಯಾಜಿನೇಷನ್ ಹೆಂಗ್ ಒಳಿಯುತ್ತೆ? ಏನಿಲ್ಲಮ್ಮ, ಈ ಜೀವನ ಲೈಫ್ನ ಹೆಂಗೆ ಲೀಡ್ ಮಾಡ್ತೀವೋ ಸೇಮ್ ಹಾಗೆ ಕಥೆನ. ಸತ್ಯಾಂಶ ನಾವು ಏನು ನೋಡ್ತಾ ಇರ್ತೀವೋ, ಒಂದು ಇಂಟ್ರೆಸ್ಟಿಂಗ್ ಇದರಲ್ಲಿ ನನಗೆ ಇಂಟರ್ವಲ್ ಪಾಯಿಂಟೇ ಸಿಕ್ಕಿರಲಿಲ್ಲ ಇಡೀ ಕತೆ ಬರೆಯುವಾಗ. ಇಂಟರ್ವಲ್ ಪಾಯಿಂಟ್ ಒಂದು ಬಿಟ್ಟು ಇನ್ನೆಲ್ಲವೂ ವರ್ಕ್ ಆಗ್ತಾ ಇತ್ತು. ನಾನು ಸುಜಯ್ ಶಾಸ್ತ್ರಿ ಒಂದು ದಿನ ಹೀರೋ ಚಂದನ್ ಶೆಟ್ಟಿ ಸರ್ನ ಆಮೇಲೆ ಅರ್ಚನಾ ಅವ್ರನ್ನ ಇಬ್ಬರನ್ನೂ ಒಂದು ಹೋಟ್ಲಿಗೆ ಡ್ರಾಪ್ ಮಾಡಿಬಿಟ್ಟು ನಮ್ಗೆ ಏನಾಗ್ತಾಯಿತ್ತು, ಒಂದು ಹಳ್ಳಿಯಿಂದ ಒಂದು ಸ್ವಲ್ಪ ಸಿಟಿಗೆ ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇದ್ವಿ ನಾವು ಓಡಾಡುವಾಗ. ಅಂಥ ಸಮಯದಲ್ಲಿ ಸುಜಯ್ ಶಾಸ್ತ್ರಿ ಅವ್ರಿಗೆ ಒಬ್ಬರು ಏಜ್ ಆಗಿರ್ತಕ್ಕಂಥ ಒಬ್ಬರು ಲೇಡಿ ಸಿಕ್ಕರು. ಇವಾಗ ತಾನೇ ತಾರಮ್ಮನ ನೋಡಿದ್ರಲ್ಲ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಆ ಕ್ಯಾರೆಕ್ಟರ್ನ ನೋಡಾದ್ಮೇಲೆ ತಾರಮ್ಮ ಹಿಂಗೆ ಕಾಣಿಸ್ಬೇಕು ಅಂತಕ್ಕಂಥ ಪ್ಲ್ಯಾನ್ ಹೊಳೆದಿದ್ದು, ಇದು ಹೊಳೆದಿರ್ತಕ್ಕಂಥದ್ದು. ಅವತ್ತೇನಾಗೋಯ್ತು ಅಂತಂದರೆ ಅವ್ರನ್ನ ಮಾತಾಡ್ಸಕ್ಕಂತ ಇಳಿದ್ರು ಸುಜಯ್. ಮಾತಾಡ್ಕೊಂಡು ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ರು. ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂತೆ ನೀವು ನಮ್ಮೂರಲ್ಲಿ, ನನಗೆಲ್ಲ ಅವಕಾಶನೇ ಕೊಡಲ್ವಾ ನೀವು ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಆಯಮ್ಮ. ನಾನು ಸುಜಯ್ ಶಾಸ್ತ್ರಿಗೆ, ಬಿಡಿ ಏನು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತೀರಾ, ಬನ್ನಿ ತುಂಬ ಟೈಮ್ ಆಗ್ಬಿಟ್ಟಿದೆ ಅಂತಂತ. ಇಲ್ಲ ಊರವರು ಅನ್ಸುತ್ತೆ ಬುದ್ಧಿ, ನನಗೆ ಇಲ್ಲ ಬೇರೆ ಏನೋ ಸಮಥಿಂಗ್ ಅನ್ನಿಸ್ತಾ ಇದ್ದಾರೆ, ಏನೋ ನೋಡೋದಕ್ಕೆ ಬೇರೆ ಥರ ಇದ್ದಾರಲ್ಲ ಇವರು, ಏನೋ ಹಿಂದೆ ಏನೋ ಇದೆ ಇವರು ಹಿನ್ನೆಲೆ, ಹೀಗೆಲ್ಲ ತಲೆಯಲ್ಲಿ ಓಡ್ತಾ ಇದೆ. ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ಅಮ್ಮ ಕೇಳ್ತಾನೆ, ನಾನು ಬರ್ಬೋದಾ ಪಿಕ್ಚರ್ಗೆ, ನನ್ನನ್ನು ತೋರಿಸ್ತೀರಾ ಫಿಲಮಲ್ಲಿ ಅಂದ್ಬಿಟ್ಟು ಹಿಂಗೆಲ್ಲ. ನೀನು ಬೆಳಗ್ಗೆ ಬಾಮ, ನಾನು ತೋರಿಸ್ತೀನಿ ಬಾಮ ಅಂತ ಇದ್ದಾರೆ ಸುಜಯ್ ಅವರು. ನಾನು ಬೆಳಗ್ಗೆ ಬರೋಕ್ಕಾಗಲ್ಲ, ರಾತ್ರಿ ಹೊತ್ತಾದರೆ ನಾನು ಆ್ಯಕ್ಟಿಂಗ್ ನಾನು ಬೆಳಿಗ್ಗೆ ಶೂಟಿಂಗ್ ಮಾಡೋದು, ನೀನು ರಾತ್ರಿ ಹೊತ್ತು ಕರ್ಕೊಂಡು ಬಂದ್ಬಿಟ್ಟು ಏನು ಮಾಡಲಿ ಅಂತ ಸುಜಯ್ ಅವ್ರು ಹೇಳ್ತಾರೆ. ಇಲ್ಲ ನೀವು ನೈಟ್ ಬರ್ತೀರಾ ಅಂದರೆ ಬರ್ತೀನಿ, ಇಲ್ಲಿ ಹೋದ್ರೆ ಹಿಂಗೆ ಆಗ್ತಕ್ಕಂಥ 1-2 ನಿಮಿಷ ಅವ್ರು ನಾವು ಹಿಂಗೆ ನೋಡಿ ಹಿಂಗೆ ಮಾತಾಡೋಷ್ಟಲ್ಲ ಆ ಲೇಡಿನೇ ಇರಲಿಲ್ಲ. ಇವಾಗ ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಎಲ್ಲೋದ್ರು ಕಾಕತಾಳೀಯವಾಗಿರ್ಬೋದು, ಇನ್ನೇನೋ ಆಗಿರ್ಬೋದು,
ಸುತ್ತಮುತ್ತಲ ನೋಡಿದ ತಕ್ಷಣನೇ ಹೊಟ್ಟೋಗ್ಬಿಟ್ರು. ಅವರು ಈ ದಾರಿಲಿ ಹೋಗ್ಬೇಡಿ, ಹಿಂಗೋಗಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರು. ಮಾರನೇ ದಿನ ಬೆಳಗ್ಗೆ ಒಂದಷ್ಟು ಜನ ಸೆಟ್ಟಲ್ಲಿ ಕೇಳಿದ್ರು, ಈ ಕೆಲ್ಸಗಾರರು, ಈ ತರಕಾರಿ ತರಕ್ಕೆ ಬರೋರು, ಹಾಲು ತರಕ್ಕೆ ಬರೋರು ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಕೇಳಿದ್ರು, ನೆನ್ನೆ ರಾತ್ರಿ ಅಲ್ಲಿ ಇದ್ರಲ್ಲಿ ನೀವು ಹೆಂಗೆ ಬಂದ್ರಿ ಅಂತ. ಅವರು ಹಂಗೆ ಕೇಳ್ದಾಗ ಗೊತ್ತಾಯ್ತು, ನಮ್ಗಲ್ಲಿ ರೋಡು ಕಟ್ಟಾಗ್ಬಿಟ್ಟಿದೆ, ಅಲ್ಲಿ ನಾವೆಲ್ಲರೂ ಆ ಕಡೆನೇ ಇದ್ವಿ, ನೀವೇನು ಈ ಕಡೆಯಿಂದ ಬಂದ್ಬಿಟ್ಟಿದ್ದೀರಾ ಅಂತ. ಅದು ಎಂಥ ವಿಚಿತ್ರ ಅಂತಂದರೆ, ಯಾರೋ ಒಬ್ರು ಮಾರ್ಗದರ್ಶನ ತೋರಿಸ್ಬಿಟ್ಟು ಹೋದ್ರು, ಯಾರೋ ಒಬ್ರು ಹೇಳ್ಬಿಟ್ಟು ಹೋದ್ರು, ಹಂಗೆ ಆ ದಾರಿಲಿ ಸರಿ ಇಲ್ಲ, ಈ ದಾರಿಲಿ ಹೋಗಿ ಅಂತ ಮತ್ತೆ ಬಿಡಿಸಿ ಹೇಳಿರ್ತಕ್ಕಂಥದ್ದಲ್ಲ, ಅವರು ಸುಮ್ಮನೆ ಅಚಾನಕ್ ಹೇಳಿದ್ದು. ಇಂಥ ವಿಚಾರಗಳು ಒಂದು ಕತೆ ಹುಟ್ಟಾಕೋದಕ್ಕೆ ಸ್ಫೂರ್ತಿಯಾಗಿ ಸಿಕ್ಬಿಡುತ್ತೆ ಮೇಡಮ್. ಇವಾಗ ಸರ್ ನಮ್ಮ ಸುಜಯ್ ಶಾಸ್ತ್ರಿ ಸರ್ ಇದ್ದಾರೆ. ಪಾತ್ರಧಾರಿಗಳ ಸೆಲೆಕ್ಷನ್ ಅಂದ್ರೆ ಈಗ ಕಾಮಿಡಿಯನ್ ಆಗಿರ್ಬೋದು, ಮಂಜು ಅವರಾಗ ತುಂಬಾ ಜನ ಇದ್ದಾರೆ ಅಲ್ವಾ. ಸೊ ಆ ಪಾತ್ರಗಳೆಲ್ಲ ಆ ಕತೆಗೆ ಸೂಟ್ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಸೆಲೆಕ್ಷನ್ ಅಲ್ಲೂ ಎಷ್ಟೊಂದು ಪ್ರೋಸೆಸ್ ಇತ್ತಾ, ಏನು ಎತ್ತ, ಯಾವ ತರ ಸೆಲೆಕ್ಷನ್ ಮಾಡಿದ್ರಿ? ಅಮ್ಮ, ಈ ಕತೆ ಈ ಸಬ್ಜೆಕ್ಟ್ ಬರೆಯುವಾಗ ನಾವು ಅಷ್ಟು ಜನ ಸ್ನೇಹಿತರು, ಸುಜಯ್ ಶಾಸ್ತ್ರಿಯಿಂದ ಹಿಡಿದು ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಪ್ರದೀಪಿಂದ ಹಿಡಿದು ಕ್ಯಾಮ್ರಾಮನ್ನಿಂದ ಹಿಡಿದು ನಾವು ಎಲ್ಲರೂ ಕಾಲೇಜು, ಏನೋ ಸ್ಕೂಲು, ರಂಗಭೂಮಿ, ಹಿಂಗೆ ತಿರುಗಾಡಿ ಗಲಾಟೆ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ಗಳು ನಾವೆಲ್ಲರೂ. ನಮ್ಮ ಬಳಗ ಒಂದು ಕಡೆ ಆಯಿತು ಅಂದರೆ, ಮತ್ತೊಂದು ಬಳಗ ರಾಕೇಶ್ ಅವರು, ಆಮೇಲೆ ಮಂಜು ಪಾವಗಡ, ಆಮೇಲಿಂದ ಹಿಂಗೆ ಈ ಕಡೆ ಇನ್ನೊಂದು ಕಾಮಿಡಿ ಬಳಗ, ಆಮೇಲೆ ಮಾಂತೇಶ್ ಅವರು, ಆಮೇಲೆ ಹಿಂಗೆಲ್ಲ ಈ ಥರದ್ದು ಇನ್ನೊಂದು ಬಳಗ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ವಿ. ಇದಕ್ಕೆ ಮಂಜು ಪಾವಗಡ ಸೆಟ್ ಆಗ್ತಾರೆ, ಇದಕ್ಕೆ ರಾಕೇಶ್ ಸೂಟ್ ಆಗ್ತಾನೆ. ನೀವು ಆಶ್ಚರ್ಯ ಆಗುತ್ತೆ, ಇಡೀ ಸೆಕೆಂಡ್ ಹಾಫ್ನ ಪೂರ್ತಿ ರಾಕೇಶ್ ಪೂಜಾರಿ ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ. ನೀವು ನಂಬಲ್ಲ ಮೇಡಮ್, ಅದು ಎಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾನೆ. ಎಷ್ಟು ಸಿನಿಮಾಗಳು ನೋಡಿದಿರೋ ರಾಕೇಶ್ ಪೂಜಾರಿ ಅವ್ರದ್ದು, ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಈ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ನಿಮ್ಗೆ ಬೇರೆ ಥರನೇ ಕಾಣಿಸ್ತಾರೆ. ಹೌದು, ಅವರು ನಮ್ಮನ್ನ ಆಗ್ಲಿ ತುಂಬಾ ಟೈಮ್ ಆಯ್ತು, ಇವಾಗ ಗೊತ್ತಾಯ್ತು, ತುಂಬಾ ಒಳ್ಳೆ ಅದ್ಭುತ ಕಲಾವಿದ. ಇವಾಗ ಏನಂದ್ರೆ, ಸರ್ ಬಂದು ಒಂದು ಕ್ಯಾರೆಕ್ಟರ್ನ ಈ ಫಿಲ್ಮ್ ಅಲ್ಲಿ ಮಾಡಿದ್ದಾರೆ. ನೀವು ಕೂಡ ರಂಗಭೂಮಿ ಕಲಾವಿದ್ರು ಅಂತ ಕೂಡ ಹೇಳಿದ್ರಿ. ನೀವ್ ಯಾಕೆ ಸ್ಕ್ರೀನ್ ಮೇಲೆ ಬರಕ್ ಒಪ್ಕೊಂಡಿಲ್ಲ? ಇಲ್ಲ ಮೇಡಮ್, ಏನಾಗ್ಬಿಟ್ಟಿದೆ ಅಂತಂದರೆ, ಹಿನ್ನೆಲೆಯಲ್ಲಿ ಜಾಸ್ತಿ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಈಗಾಗಲೇ ರಂಗಭೂಮಿಲಿ ಮಿನಿಮಮ್ ನಾಳೆ ಇನ್ನೊಂದು 2-3 ದಿವಸದಲ್ಲಿ 23ನೇ 24ನೇ ಪ್ರೊಡಕ್ಷನ್ನ ನಾನು ಅನೌನ್ಸ್ ಮಾಡ್ತಾ ಇರೋದು, ಅಂದರೆ ಸಾಮಾಜಿಕವಾದಂಥ ಪ್ರೊಡಕ್ಷನ್ನು. ಸೊ ಏನಾಗೋಗುತ್ತೆ ಅಂದರೆ, ನಮ್ಗೆ ಹಿನ್ನೆಲೆಯಲ್ಲಿ ಇದ್ದು ಕೆಲಸ ಜಾಸ್ತಿ ಮಾಡ್ತಾ ಇರ್ತೀವಿ. ನಮ್ಗೆ ಹಿಂಗೆ ಕಾಣಿಸ್ಬೇಕು, ನೋಡೋದಕ್ಕೆ ಹಿಂಗಿರ್ಬೇಕು, ಅದು ಕತೆ ಹಿಂಗಿರಬೇಕು, ಆಡಿಯನ್ಸ್ಗೆ ಹಿಂಗೆ ಅಟ್ರಾಕ್ಟ್ ಮಾಡ್ಬೇಕು, ನಾವು ಬರೀ ಅದರಲ್ಲೇ ಇರ್ತೀವಲ್ಲ. ಅವಾಗ ಏನಾಗುತ್ತೆ ಅಂತಂದರೆ, ಅನಿವಾರ್ಯ ಇದ್ದಾಗ ಮಾತ್ರ ನಾವು ಕ್ಯಾರೆಕ್ಟರ್ ಟರ್ನ್ ಆಗ್ತೀವಿ. ರಂಗಭೂಮಿಲಿ ಕೂಡ ಅಷ್ಟೇನೆ, ನಾವು ಡೈರೆಕ್ಷನ್ ಮಾಡೋವಾಗ ಯಾವುದಾದ್ರೂ ಕ್ಯಾರೆಕ್ಟರ್ ಬರಲಿಲ್ಲ ಅಂತಂದ್ರೆ ಆ ಜಾಗಕ್ಕೆ ಹೋಗ್ತೀವಿ ಹೊರತು, ಆ ಜಾಗ ಆ ಕ್ಯಾರೆಕ್ಟರ್ ಅಲ್ಲಿ ಇತ್ತು ಅಂತಂದ್ರೆ ನಾವು ಆ್ಯಕ್ಟಿಂಗೇ ಮಾಡೋದಿಲ್ಲ. ಸೊ ಅದೊಂದು ಆ ಉದ್ದೇಶಕ್ಕೆ ನನಗೆ ಸ್ಕ್ರೀನ್ ಮೇಲೆ ಬರೋದಕ್ಕೆ ನನಗೆ ಇದಾಗಿಲ್ಲ ಅಷ್ಟೇನೆ. ನಾನು ಆ್ಯಕ್ಟಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲನೋ ಅಥವಾ ಬರಲ್ಲ ಅಂತಂತನೂ ಅಲ್ಲ, ನನಗೆ ಇಲ್ಲಿ ತನಕ ಅನಿಸಿಲ್ಲ. ಇನ್ ಮುಂದೆ ಏನಾದ್ರು ಸ್ಕ್ರೀನ್ ಮೇಲೆ ಬರೋ ಅಂತ ಪ್ಲಾನ್ಸ್ ಏನಾದ್ರು ಇದೆಯಾ? ಅಫ್ಕೋರ್ಸ್ ನಾನು ಥಿಯೇಟ್ರಲ್ಲಂತೂ ನಾನು ರೆಗ್ಯುಲರಾಗಿ ನಾನು ಆ್ಯಕ್ಟ್ ಮಾಡ್ತಾನೆ ಇರ್ತೀನಿ ಮೇಡಮ್. ಒನ್ ಮ್ಯಾನ್ ಶೋಗಳು ಮಾಡ್ತಾ ಇರ್ತೀನಿ. ಇವಾಗ ಸುಜಯ್ ಶಾಸ್ತ್ರಿ ಡೈರೆಕ್ಟರ್ ಇದ್ದಾರೆ, ಅವರು ಇದರಲ್ಲಿ ತುಂಬ ಸತಿ ಹೇಳಿದ್ರು, ರೀ ಒಂದು 2-3 ಕಡೆ ಏನಾದ್ರು ಬಂದ್ಬಿಟ್ಟು ಹೋಗ್ರಿ, ಒಂಚೂರು ಕಾಲು ಎಳೆದ್ಬಿಟ್ಟಾರು ಹೋಗಿ, ತರಲೆ ಮಾಡ್ಬಿಟ್ಟಾದ್ರು ಹೋಗಿ. ಅಮ್ಮ, ನಾವೆಲ್ಲ ಸರ್ಕಲ್ ಸಿಕ್ಕಾಪಟ್ಟೆ ದೊಡ್ಡ ಸರ್ಕಲ್ ನಮ್ಮದು. ಬರೀ ನಾವು ಕಾಮಿಡಿ ಪ್ಲೇಗಳು, ಆಮೇಲೆ ಸಾಮಾಜಿಕವಾಗಿ ಏನು ವಿಚಾರಗಳಿರ್ತದೋ ಸಮಾಜದಲ್ಲಿ ಅವನು ವಿಡಂಬಾತ್ಮಕವಾಗಿ ಮಾತಾಡ್ತಾ ಇರ್ತೀವಿ. ಅಂದರೆ ಇಂಡೈರೆಕ್ಟಾಗಿ ಸರ್ಕಾರ ಆಗಿರ್ಬೋದು, ಅಥವಾ ಇವತ್ತಿನ ಜನ್ರೇಷನ್ ಆಗಿರ್ಬೋದು, ನಮ್ಮ ಸಾಮಾಜಿಕ ಪರಿಸ್ಥಿತಿಗಳಾಗಿರ್ಬೋದು, ಬಡತನ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಕಾಮಿಡಿಯಾಗಿ ತೋರಿಸ್ಕೊಂಡು ಸಂದೇಶವನ್ನು ಕೊಡ್ತಾ ಇರ್ತೀವಿ. ಸೊ ನಾನು ಆ್ಯಕ್ಟಿಂಗು ನಾವು ಎಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ, ಇದರಲ್ಲಿ ಮಾಡಿಲ್ಲ ಅಷ್ಟೇ ಅಮ್ಮ. ಇವಾಗ ಕೊನೆಯದಾಗಿ ರ್ಯಾಪರ್ ಚಂದನ್ ಶೆಟ್ಟಿ ಬಂದು ಇವಾಗ ರೆಟ್ರೋ ಚಂದನ್ ಶೆಟ್ಟಿ ಆಗಿದ್ದಾರೆ. ಕೊನೆಯದಾಗಿ ಫಿಲ್ಮ್ ಬಗ್ಗೆ ಏನು ಹೇಳ್ತೀರಾ? ಅಮ್ಮ, ಇಡೀ ಸಿನಿಮಾದಲ್ಲಿ ನಿಮಗೆ ಏನು ಹೇಳಿದ್ದೀವಿ ಅಂತಂದರೆ, ಲೈಫಲ್ಲಿ ನೀವು ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಎದ್ದು ಕೂಡಲೇ ನೀವೇನು ಮಾಡಬೇಕು, ನಿಮ್ಮ ನಿರ್ಧಾರ ಏನಾಗಿರಬೇಕು, ನೀವು ಇಡೀ ಬೆಳಗಿನದಿಂದ ರಾತ್ರಿ ಕಳೆದಾದ್ಮೇಲೆ ನಾನು ಏನು ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಿರಲ್ಲ, ಅದು ಎಲ್ಲರ ಕಾಲ ಎಳಿತೆ ಕಾಲ. ಇದನ್ನು ಚಂದನ್ ಶೆಟ್ಟಿಯವರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಂದರೆ, ಒಂದು ಸುಜಯ್ ಶಾಸ್ತ್ರಿ ಅವರು ಒಂದೇ ರಿಯಾಲಿಟಿ ಶೋನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅಚಾನಕ್ಕಾಗಿ ಸೆಟ್ಗೆ ಹೋಗಿದ್ದೆ. ಸುಮ್ಮನೆ ಮಾತಾಡ್ತಾ ಇದ್ದಾಗ ನಾನು ಸುಜಯ್ ಶಾಸ್ತ್ರಿ 1-2 ಲೈನ್ನ ಡಿಸ್ಕಸ್ ಮಾಡಿದ್ವಿ. ಅದು ಏನಾಗೋಯ್ತು ಅಂತಂದ್ರೆ, ಅವ್ರಿಗೆ ಅಭಿನಯದ ಮೇಲೆ ಅವ್ರಿಗೆ ಆ ಹುಚ್ಚು ಶುರು ಆಗೋಯ್ತು.
ಬುದ್ಧಿ ರೀ ಶಾಸ್ತ್ರಿಗಳೇ ನಾನು ಆ್ಯಕ್ಟ್ ಮಾಡ್ಬೇಕಲ್ರಿ ಅಂತ ಕೂತಿದ್ದ ಜಾಗದಲ್ಲಿ ಡಿಸೈಡ್ ಆದಂತಹ ಸಿನಿಮಾ ಎಲ್ರ ಕಾಲ ಎಳಿತೆ ಕಾಲ. ಅದಕ್ಕೆ ನೀವು ನಂಬಲ್ಲ, ಗೋವಿಂದ ರಾಜ್ ಸರ್ ಇದಾರಲ್ಲ ಅಮ್ಮ, ಇದ್ರ ಸಿನಿಮಾ ನಿರ್ಮಾಪಕರು ಇಂತಹ ಒಂದು ಪ್ರಯೋಗಾತ್ಮಕ ಕಥೆಯನ್ನು ಎಷ್ಟು ಪ್ರೀತಿಯಿಂದ ಒಪ್ಕೊಂಡ್ರು ಅಂತಂದರೆ, ಒಂದು ರೂಮಲ್ಲಿ ಕರೆಸ್ಕೊಂಡು ಪ್ಲೀಸ್ ಹೇಳಿ ನೋಡೋಣ ಹೆಂಗಿರ್ತದೆ ಅದು ಕತೆ. ಯಾಕಂದ್ರೆ ಅಮ್ಮ ಹೇಳ್ತಾ ಇರೋದು ಇವಾಗ ಇದರಿಂದ ಇನ್ಸ್ಪೈರ್ ಆಗಿದೆ, ಇಲ್ಲಿ ಎಲ್ಲೋ ಬಂದಿತ್ತಲ್ಲ ಈ ಕತೆ, ಆಮೇಲೆ ಹಿಂದಿಲಿ ನೋಡಿದ್ದೀವಿ, ತಮಿಳಲ್ಲಿ ನೋಡಿದ್ದೀವಿ, ತೆಲುಗಲ್ಲಿ ನೋಡಿದ್ದೀವಿ. ಇಂತಹ ಉದಾಹರಣೆಗಳು ಈ ಕಥೆಯಲ್ಲಿ ಎಲ್ಲೂ ನೀವು ಹುಡುಕಾಡಿದ್ರೂ ಸಿಗೋದಿಲ್ಲಮ್ಮ. ಇದೊಂಥರ ವಿಭಿನ್ನವಾದಂತಹ, ನಾವು ಡಿಫ್ರೆಂಟ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಡಿಫ್ರೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ ಅಂತಂದರೆ, ಡಿಫ್ರೆಂಟ್ ಆಗತಕ್ಕಂಥದ್ದು ತುಂಬ ಜನ ಮಾತಾಡ್ಬಿಟ್ಟಿದ್ದಾರೆ. ಅದು ಆ ಉದ್ದೇಶಕ್ಕೆ ನಾವು ಡಿಫ್ರೆಂಟ್ ಅನ್ನಲ್ಲ. ಇದೊಂಥರ ನಿಮಗೆ ಜೀವನದ ಕತೆ ಇದು. ಆ ಥರ ಚಂದನ್ ಶೆಟ್ಟಿ ಅವ್ರಿಗೆ ಇದು ರಪ್ಪ ಅಂತಂದ್ಬಿಟ್ಟು ಮಾಡಬೇಕು ಅಂತಂತ ಹೇಳಿ ಇಷ್ಟ ಆಗಿ ಡಿಸ್ಕಷನ್ ಮಾಡಿ ಈ ಸಿನಿಮಾ ಮೂಲಕ ಬರಬೇಕಾಗಿತ್ತು. ಚಂದನ್ ಶೆಟ್ಟಿ ಅವ್ರ ತೆರೆ ಮೇಲೆ ಒಂದು 2 ಸಿನಿಮಾ ಬಂದ ನಂತರ 3ನೇ ಸಿನಿಮಾ 100ನೇ ಸಿನಿಮಾ ಅಭಿನಯಿಸೋದಕ್ಕೆ ಅವ್ರಿಗೆ ಸ್ಫೂರ್ತಿ ಆಗೋ ಥರ ಈ ಸಿನಿಮಾ ಬರ್ತಾ ಇದೆಯಮ್ಮ. ಕೊನೆಯದಾಗಿ ಮೂವಿ ರಿಲೀಸ್ ಆಗ್ತಾ ಇದೆ, ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಡೀ ಸಮಸ್ತ ಕರ್ನಾಟಕ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಾಮಾಜಿಕವಾಗಿ ನಮ್ಮ ಇಡೀ ಜೀವನದಲ್ಲಿ ನಾವು ವಿಭಿನ್ನವಾದಂಥ ಕಥೆಗಳನ್ನು ನೋಡಿರ್ತೀವಿ. ಆದರೆ ಎಲ್ರ ಕಾಲ ಎಳೆಯುತ್ತೆ ಕಾಲ ಚಿತ್ರ ಆಗಲೇ ನಾನು ಹೇಳಿದ ಹಾಗೆ ಲೈಫಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ನಾವು ಏನು ಮಾಡಬಾರ್ದಾಗಿತ್ತು ಜೀವನದಲ್ಲಿ ಅಂತಕ್ಕಂಥ ವಿಚಾರವನ್ನು ಸಿನಿಮಾ ಹೇಳೋದಕ್ಕೆ ಇಷ್ಟಪಟ್ಟಿದೆ. ಸಮಸ್ತ ಕರ್ನಾಟಕದ ಜನತೆಯಲ್ಲಿ ನಾನು ಏನು ಕೋರ್ಕೊಳ್ತೀನಿ ಅಂತಂದರೆ, ಎಲ್ಲರೂ ಕನ್ನಡ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ. ಆಮೇಲೆ ಅವತ್ತಿನ ಕಾಲದಲ್ಲಿ ನೀವು ಮಕ್ಕಳು, ಅಪ್ಪ ಅಮ್ಮಂದಿರು, ಗಂಡ ಹೆಂಡತಿ ಎಲ್ಲರೂ ಒಟ್ಟೊಟ್ಟಿಗೆ ಹೆಂಗೆ ಸಿನಿಮಾಗೆ ಹೋಗ್ತಾಯಿದ್ರು, ಹಾಗೆ ಸರ್ವ ಸಮೇತ ಕುಟುಂಬ ಸಹಿತ ಈ ಸಿನಿಮಾ ನೋಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಎಲ್ಲರೂ ಬನ್ನಿ, ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.